Subscribe our NUK News channel and press the bell icon. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪ್ರಭಾವಿ ಶಾಸಕಿಯರು ಮತ್ತು ಮೈಸೂರು ಮಿನರಲ್ಸ್ ಅಧ್ಯಕ್ಷರು ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಮ್ಮ NUK ನ್ಯೂಸ್ನಿಂದ ಇಂದು ಬೆಳಗಾವಿ ಲೋಕಸಭಾ ಚುನಾವಣಾ ಸಿದ್ಧತೆಗಳು ಹಾಗೂ ಪ್ರಸ್ತುತ ರಾಜಕೀಯ ಸ್ಥಿತಿಗತಿಗಳ ಕುರಿತು ಮುಕ್ತವಾಗಿ ಸಂದರ್ಶನ ಮಾಡಲಾಯಿತು. ನಮಸ್ಕಾರ ಶಕ್ರೆ. ಏನಿವತ್ತು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪ್ರಭಾವಿ ಶಾಸಕಿಯರು ಮತ್ತು ಕರ್ನಾಟಕ ಮೈಸೂರು ಮಿನರಲ್ಸ್ ಅಧ್ಯಕ್ಷರು ಆದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ NUK ಚಾನಲ್ ಸಿಕ್ಕಿದ್ದಾರೆ. ಅವ್ರಿಗೆ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ಸಿದ್ಧತೆಯ ಕುರಿತು ಕೆಲವು ಅಭಿಪ್ರಾಯ ಹಂಚ್ಕೊಳ್ಳೋಣ. ಮೇಡಮ್ ಹೇಳಿ ಮೇಡಮ್, ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಸಿದ್ಧತೆ ಅಂತೂ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಜೋರಾಗಿ ನಡೀತಾ ಇದೆ. ಎಲ್ಲೂ ಕೂಡ ಮೋದಿ ಅಲೆ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ, ಅಭಿವೃದ್ಧಿ ಅಲೆ ಕಾಣಿಸ್ತಾ ಇದೆ. ಕಳೆದ 9 ತಿಂಗಳಿನಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸುಮಾರು 790 ಕೋಟಿ ಅನುದಾನವನ್ನು ತಗೊಂಡ್ಬಿಟ್ಟು ಏನು ನಾನು MLA ಚುನಾವಣೆಯಲ್ಲಿ ಕ್ಷೇತ್ರದ ಜನರಿಗೆ ಏನು ನಾನು ಪ್ರಾಮಿಸಸ್ನ ಮಾಡಿದೆ, ಅಭಿವೃದ್ಧಿ ಒಂದೇ ಮಂತ್ರ ಮೂಲ ಮಂತ್ರ ಅಂತ ಹೇಳಿ ಅದನ್ನು ನಾನು ಈಗ ಲೆಕ್ಕ ಮಾಡ್ತಾ ಇದ್ದೀನಿ. ಅದನ್ನು ಜನ ನೋಡ್ತಾ ಇದ್ದಾರೆ. ಅದೇ ಪ್ರಕಾರ ಕಳೆದ 15 ವರ್ಷ ಮಾನ್ಯ ಸಂಸದರು ಏನು ಕೆಲಸ ಮಾಡಿದ್ರು ಅದನ್ನೀಗ ಪ್ರಶ್ನೆ ಕೇಳ್ತಾರೆ. ಮೇಡಮ್, ಈಗ ಏನಪ್ಪ ಅಂತಂದರೆ ಕಳೆದ ಬಾರಿ ನೀವೇ ಪ್ರತಿಸ್ಪರ್ಧಿಯಾಗಿದ್ದರೆ ಮತ್ತು ಸಾಕಷ್ಟು ಏನಪ್ಪ ಅಂತಂದರೆ ರೈತ ಕೆಲಸಗಳನ್ನ ತಗೊಬಂದಿದ್ದಾರೆ. ವಿಶೇಷವಾಗಿ ಮುತುಗಾ ಗ್ರಾಮ ಮತ್ತು ಈ ಕಡೆ ಏನೋ ರಿಂಗ್ ರೋಡ್ ತಗೊಬರಲಿಕ್ಕೆ ತುಂಬ ಸಾಕಷ್ಟು ವಿರೋಧ ಇದೆ. ನೀವು ಈ ರೈತರ ಪರ ಇದ್ದೀರೋ ಅಥವಾ ರಿಂಗ್ ರೋಡ್ ಪರ ಇದ್ದೀರಾ ಮೇಡಮ್? ನೋಡಿ, ಯಾವಾಗಿದ್ರೂ ಕೂಡ ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿದ್ದರೆ ರೈತರಿಗೆ ಪದೇ ಅನ್ಯಾಯ ಆಗ್ತಾ ಇದೆ. ಏರ್ಪೋರ್ಟ್ ಮಾಡಿದ್ರೆ ಅಲ್ಲಿ 400 ಎಕರೆ ಜಮೀನನ್ನು ತೊಗೊಳ್ತಾರೆ ರೈತರು. ಇಲ್ಲಿ ಸುವರ್ಣಸೌಧ ಮಾಡಿದ್ರೆ ಅಲ್ಲಿ ಜಮೀನು ತೊಗೊಳ್ತಾರೆ ರೈತರು. ತುರುಮುರಿ ಕಚಡ ಡಿಪೋ ಮಾಡಿದ್ರೆ ಅಲ್ಲಿ ರೈತರ ಜಮೀನು ತೊಗೊಳ್ತಾರೆ. VTU ಯೂನಿವರ್ಸಿಟಿ ಮಾಡಿದ್ರೆ ಅಲ್ಲಿ ರೈತರ ಜಮೀನು ತೊಗೊಳ್ತಾರೆ. ನಾನು ಡೆವಲಪ್ಮೆಂಟ್ ವಿರೋಧಿ ಅಲ್ಲ, ಆದರೆ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ. ಈ ಒಂದು ಹೊತ್ತಿನಲ್ಲಿ ಪಡಭೂಮಿ ಇದೆ. ಇವರು ಕಾಲೇಜುಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮ ರೈತರ ಜಮೀನು ತಗೊಳ್ತಾರೆ. ಇವರು ಮನೆಗಳನ್ನು ಮಠಗಳನ್ನು ಉಳಿಸ್ಕೊಳ್ಳೋಕ್ಕೆ, ಇವ್ರ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ರೈತರ ಜಮೀನು ತಗೊಳ್ತಾ ಇದ್ದಾರೆ. ಯಾವುದಾದ್ರೂ ರಾಜಕಾರಣಿಯ ಹೊಲದಲ್ಲಿ ಗದ್ದೆಯಲ್ಲಿ ರಿಂಗ್ ರೋಡ್ ಹೋಗ್ತಾ ಇದೆಯಾ? ಅದನ್ನು ವಿಚಾರ ಮಾಡ್ಬೇಕು ನಾವು ಇವತ್ತು. ಸಾವಗಾವ್ನಲ್ಲಿ ಅವ್ರ ಕಾಲೇಜ್ ಇದೆ, ಸುಮಾರು ಎಕರೆ ಹೊಲ ಇದೆ, ಅವ್ರ ಜಮೀನಲ್ಲಿ ಏನಾದರೂ ರಿಂಗ್ ರೋಡ್ ಹೋಗ್ತಾ ಇದೆಯಾ? ಆದರೆ ಅದೇ ಸಾವಗಾವ್ ಮಂಡೋಳಿನಲ್ಲಿ ಅದೇ ಅವ್ರ ಜಮೀನ ಬಿಟ್ಟ ನಂತರ ರೈತರ ಜಮೀನು ಹೋಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜಮೀನು ರಿಂಗ್ ರೋಡ್ನಲ್ಲಿ ಬಂದರೆ ನಾನು ಅದನ್ನು ಉಳಿಸ್ಕೊಳ್ತೀನಿ. ಅದೇ ಪ್ರಕಾರ ನನ್ನ ರೈತರ ಫಲವತ್ತಾದ ಜಮೀನನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಂದು. ಗುಡ್ಡ ಇದೆ, ಯಾರ ರೈತರು ತಗೊಳ್ಳಿಯಪ್ಪ ಅಂತ ಹೇಳಿ ಮುಂದೆ ಬರ್ತಾರೆ ಅಂಥ ರೈತರ ಜಮೀನನ್ನ ತೊಗೊಂಡು ಇವತ್ತು ರಿಂಗ್ ರೋಡ್ ಮಾಡಲಿ. ನಾವು ಕೂಡ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಅಮಾಯಕರಾದಂಥ ರೈತರ ಜಮೀನನ್ನು ನಾನು ರಿಂಗ್ ರೋಡ್ ಮಾಡ್ತಾ ಇದ್ದೀನಿ. ನಾನು 3000 ಕೋಟಿ ತಂದಿದ್ದೀನಿ. ಮುತುಗಾದಲ್ಲಿ, ಉಚ್ಚಗಾಂವದಲ್ಲಿ, ಸುಳಗಾದಲ್ಲಿ, ಮಂಡೋಳಿನಲ್ಲಿ, ಸಾವಗಾಂವದಲ್ಲಿ ನನ್ನ ರೈತರು ಎಲ್ಲಿ ಹೋಗಬೇಕು ಇವತ್ತು? ಅದನ್ನು ಇವರು ಒಂದು ಪ್ಯಾಂಪ್ಲೆಟ್ನಲ್ಲಿ ಹಾಕಿ ರಾಜಾರೋಷವಾಗಿ ಹೇಳ್ತಾರೆ. ಇವತ್ತು ನಾನು ಮಾಡಿಸ್ಕೊಂಡು ಬಂದಿದ್ದೀನಿ ರಿಂಗ್ ರೋಡು. ಏನು ಫತೆ ಹಾಸಿಲ್ ಮಾಡಿದಾರ? ರಿಂಗ್ ರೋಡ್ ಮಾಡಿಸ್ಕೊಂಡು ಬಂದು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು. ಓಕೆ ಮೇಡಮ್, ಈಗ ಏನಪ್ಪ ಅಂತಂದರೆ ಕಳೆದ ಬಾರಿ ತುಂಬ 2 ಕ್ಷೇತ್ರ ಕಳ್ಕೊಂಡಿದ್ರ. ಈ ರೀತಿ ಈ ಸಲ ಏನಪ್ಪ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ತುಂಬ ಸವಾಲಿದೆ. ಈ ಯಾವ ರೀತಿ ಮೇಡಮ್, ಯಾವ ರೀತಿ ಪೂರ್ವ ತಯಾರಿ ಮಾಡಿದ್ರೆ? ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕಡೆ ತಟಸ್ಥರಾಗಿದ್ದಾರೆ, ಇದೆಲ್ಲ ಒಂದು ಕಡೆ ಈ ರೀತಿ ಸವಾಲು ಅನ್ಸಲ್ಲ ಮೇಡಮ್? ಖಂಡಿತ ಸವಾಲು ಅನ್ಸಲ್ಲ. ಇಲೆಕ್ಷನ್ ಇಂಜಿನಿಯರಿಂಗ್ ಮಾಡೋಕ್ಕೆ ಬರಬೇಕಷ್ಟೇ. ನಮ್ಮ ಅಭ್ಯರ್ಥಿಗೆ ಇಲೆಕ್ಷನ್ ಇಂಜಿನಿಯರಿಂಗ್ ಮಾಡೋಕ್ಕೆ ಬರಬೇಕು. ಕಾರ್ಯಕರ್ತರ ಪಡೆ ಇದೆ. ಕಾಂಗ್ರೆಸ್ ಪಕ್ಷ ಅಂತಂದರೆ ಸಮುದ್ರ ಇದ್ದಂಗೆ ಕಾರ್ಯಕರ್ತರ ಪಡೆ ಇದೆ. ಹೋದ ಸಾರಿ 2014ನೇ ಇಸ್ವಿನಲ್ಲಿ ಒಂದು ಮೋದಿ ಗಾಳಿ ಅಂತ ಇತ್ತು. ಆ ಮೋದಿ ವೇವ್ನಲ್ಲಿ ನಾನು ಕೂಡ ಕೊಚ್ಕೊಂಡು ಹೋದೆ. ಆ ಮೋದಿ ವೇವ್ ಅಂತೂ ಖಂಡಿತ ಈ ಬಾರಿ ಇಲ್ಲ. ಈ ಸಾರಿ ನಾವೆಲ್ಲ ಒಗ್ಗಟ್ಟಿನಿಂದ ಕ್ಯಾಲ್ಕುಲೇಟಿವ್ ಆಗಿ ಹೊಡೆದ್ರೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ. ವಿಷಯ ನಮ್ಮದೇ. ಒಗ್ಗಟ್ಟು ನನಗೆ ಕಾಣಿಸ್ತಾ ಇದೆ. ಮೇಡಮ್, ನಿಮ್ಮ ಕ್ಷೇತ್ರ ಅತಿ ಪ್ರಮುಖವಾದ ಕ್ಷೇತ್ರ. ಈ ಸಂದರ್ಭದಲ್ಲಿ ಯಾಕಪ್ಪ ಅಂತಂದರೆ ಎಷ್ಟು ನೀವು ಮತಗಳನ್ನು ಕೊಡಿಸ್ಲಿಕ್ಕೆ? ಖಂಡಿತವಾಗ್ಲೂ ನನಗಿನ್ನ ಜಾಸ್ತಿ ಮತಗಳನ್ನ ಕೊಡಿಸ್ಬೇಕು ಅನ್ನೋಂಥ ಆಸೆ ಇದೆ. ನನ್ನ ಸಂಘಟನೆ ಅಷ್ಟು ಚೆನ್ನಾಗಿದೆ, ಕೆಲಸ ಬಹಳಷ್ಟು ಮಾಡಿದ್ದೀನಿ. ಅದು ವೈಯಕ್ತಿಕ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಇರ್ಬೋದು. ಜನ ಏನೇನು ಅಪೇಕ್ಷೆ ಮಾಡಿದ್ರು ಅದೆಲ್ಲ ತೀರಿಸಲಿಕ್ಕೆ ಒಂದೇ ದಿನ ಮಾಡಲಿಕ್ಕೆ ನಾನಂತೂ ದೇವರಲ್ಲ. ಆದರೆ ಬಹಳಷ್ಟು ಕಡಿಮೆ ಸಮಯ, ಬರೀ 9 ತಿಂಗಳಲ್ಲಿ ಒಬ್ಬ MLA ಆಗಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅವರ ಒಂದು ಆಸೆಗಳನ್ನು ಮುಟ್ಟೋಕ್ಕೆ, ಅವರ ಒಂದು ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಕ್ಷೇತ್ರ ಈ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದ್ರಲ್ಲಿ ಎರಡು ಮಾತಿಲ್ಲ. ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ತಾವು ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು.
ಬರೀ ಏನಪ್ಪ ಅಂದರೆ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಈ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ತಾರೆ ಅಥವಾ ಬೇರೆ ಕಡೆನೂ ಪ್ರಚಾರಕ್ಕೆ ಹೋಗ್ತಿದ್ದಾರೆ? ನಾನು ಈಗಾಗಲೇ ಬಾಗಲಕೋಟೆಗೆ ಹೋಗಿ ಬಂದಿದ್ದೀನಿ, ಚಿಕ್ಕೋಡಿಗೆ ಹೋಗಿ ಬಂದಿದ್ದೀನಿ, 2 ದಿನ ಬಿಟ್ಕೊಂಡು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಒಂದು ವ್ಯಾಖ್ಯಾನ ಇದೆ ನಮ್ಮ ಹಳ್ಳಿ ಕಡೆ, ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಸೊ ಮೊದಲು ಬೆಳಗಾವಿ ಕ್ಷೇತ್ರವನ್ನು ಗೆಲ್ಲಬೇಕು. ನಾನು ಸೋತಿದ್ದೀನಿ, ಗೆದ್ದಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸೊ ಮನೆ ಗೆದ್ದು ಮಾರನ್ನ ಗೆಲ್ಲಕ್ಕೆ ಹೋಗ್ತೀನಿ. ರಾಜ್ಯದ ನಾಯಕ ಇರಬಹುದು, ಆದರೆ ಮನೆನೇ ಗೆಲ್ಲಲ್ಲ ಅಂತಂದರೆ ರಾಜ್ಯದಲ್ಲಿ ವಾವಾಯಿ ತೊಗೊಂಡೇನು ಮಾಡೋಕ್ಕಾಗ್ತದೆ. ಸೊ ಮೊದಲು ನನ್ನ ಮನೆ ಗಟ್ಟಿ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್. ಒಟ್ಟಾರೆ ವೀಕ್ಷಕರೇ, ಇದು ಏನಪ್ಪ ಅಂತಂದರೆ ಬೆಳಗಾವಿ ಕ್ಷೇತ್ರದ ಶಾಸಕರಾದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಅಭಿಪ್ರಾಯ. NUK ಜೊತೆ ಬಸವರಾಜು. ನಮಸ್ಕಾರ. ಥ್ಯಾಂಕ್ ಯು.